ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಮಲಾಬಾಯಿ ಅಂತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ಇದು ಬೇಲ್ಪತ್ರೆ ಎಲೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇದೇನಕ್ಕೆ ಯೂಸ್ ಮಾಡ್ತಾರಂದರೆ ಕೆಮ್ಮು ಬಂದಾಗ ದೊಡ್ಡವರು ಚಿಕ್ಕವರಾಗಿ ಎಲ್ಲರಿಗೂ ಇದು ಯೂಸ್ ಮಾಡ್ತಾರೆ ಊರ ಕಡೆ ಎಲ್ಲ. ನಾವು ಇದನ್ನು ಯೂಸ್ ಮಾಡ್ತೀನಿ. ಇದು ಏನಪ್ಪ ಅಂದರೆ ಮಕ್ಕಳಿಗೆ ಕೊಡೋ ಥರ ಆಗಿದೆ. ಯಾವ ಥರ ಕೊಡಬೇಕಂದ್ರೆ, ಇದು ದೋಸೆ ಪ್ಯಾನಲ್ಲಿ ಇರುತ್ತಲ್ವ, ಅಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ರಸನ ಚಿಕ್ಕ ಮಕ್ಕಳಾದರೆ ಎದೆ ಹಾಲಲ್ಲಿ ರಸನ ಹಿಂಡು ಸ್ವಲ್ಪ ಒಂಚೂರು ಅರಿಶಿನ ಹಾಕ್ಬಿಟ್ಟು ಕುಡಿಸ್ರಿ, ಕಮ್ಮಿ ಆಗುತ್ತೆ. ಸ್ವಲ್ಪ ದೊಡ್ಡವ್ರಿಗಂದರೆ ಇದರಲ್ಲಿ ಕಳ್ಳುಪ್ಪು, ಕಾಳುಮೆಣಸು ಏನು ಮಾಡಬೇಕಂದ್ರೆ ಚೆನ್ನಾಗಿ ಅಗದಿ ತಿನ್ನಬೇಕು. ಆಗಲೂ ಕಮ್ಮಿ ಆಗಿಲ್ಲ ಅಂದರೆ ಏನು ಮಾಡಬೇಕಂದ್ರೆ, ತುಂಬ ವಯಸ್ಸಾಗಿರೋರು ಊರ ಕಡೆ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ಎತ್ತಿಯಲ್ಲಿ ಸೌಂಡ್ ಬರುತ್ತೆ. ಸ್ವಲ್ಪ ಕೂದಲೆತ್ತಿ 3 ದಿನ ಈ ಥರ ನಾವು ನೀರು ಯೂಸ್ ಮಾಡಿರಬಾರ್ದು, ನೀರು ಮುಟ್ಟಿರಬಾರ್ದು. ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ, ದೊಡ್ಡವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು, ಇಲ್ಲಿ ಸೌಂಡ್ ಬರುತ್ತೆ. 3 ಡೇಸ್ ಆ ಥರ ಮಾಡಿದ್ರೆ ಕೆಮ್ಮು ಕಮ್ಮಿ ಆಗುತ್ತೆ. ತುಂಬ ಹಾಸ್ಪಿಟ್ಲಿಗೆಲ್ಲ ಹೋಗೋದೇನು ಬೇಡ ಅನಿಸುತ್ತೆ. ನಾಟಿ ಔಷಧಿಯಲ್ಲೇ ವಾಸಿ ಆಗುತ್ತೆ ಇದು. ಆಗಿನ ಕಾಲದಲ್ಲೆಲ್ಲ ಎಲ್ಲಿ ರೇರ್ ಹಾಸ್ಪಿಟ್ಲಿಗೆಲ್ಲ ಹೋಗೋದು. ಇವಾಗ ಒಂದು ಕೋಲ್ಡ್ ಆಗಲಿ, ಒಂದು ಕೆಮ್ಮಾಗಲಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಬೇಡ ಅಂತ ನನಗನ್ಸುತ್ತೆ. ನಾವು ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಸುಮ್ಮನೆ ಟ್ಯಾಬ್ಲೆಟ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕಿಡ್ನಿಗೆ ಎಫೆಕ್ಟು ಅಂತಾರಲ್ವ. ಆದ್ದರಿಂದ ನಾನು ಈ ಥರ ಹೇಳ್ತಾ ಇದ್ದೀನಿ. ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಮುಖಾಂತರ ನಾನು ಗೊತ್ತಿಲ್ಲದಿರೋರಿಗೆ ಇದು ತಿಳಿಸ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ನಾನು ಇವತ್ತಿನ ರೆಸಿಪಿಯಲ್ಲಿ ಏನು ತಿಳಿಸ್ತೀನಿ ಅಂದರೆ, ಏನು ಸಾರು ಮಾಡಬೇಕಪ್ಪ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಲಂಚಿಗೆ ಇಲ್ಲಾಂದರೆ ಡಿನ್ನರಿಗೆ ಒನ್ ಟೈಮ್ಗೆ ಆಗೋ ಥರ ನಾನು ಇವತ್ತು ವಡೆ ಸಾರು ಅಂತ ಇದೆಲ್ಲದ್ರೂ ಕೇಳಿದ್ದೀರಾ. ನನ್ನ ವಿಡಿಯೋ ಮುಖಾಂತರ ಏನೇನು ಹೆಂಗೆ ಮಾಡೋದಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕಡಲೆಬೇಳೆ ನೈಟು ನೆನೆಸ್ಬಿಟ್ಟು ನಾನೀಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಹಾಕ್ಬೇಕಂತ ನಾನು ಹೇಳ್ತೀನಿ. 2 ಈರುಳ್ಳಿ, ಕೊತ್ತಂಬರಿ, ಉಪ್ಪು. ಹಾಕಿ ಇದು ಕಲಿಸ್ಕೊಬೇಕು ಫ್ರೆಂಡ್ಸ್. ಈ ರೀತಿ ಕಲಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ. ಅದು ಕಾದಾದಮೇಲೆ ಈ ಥರ ಎಣ್ಣೆ ಸವರ್ಬಿಟ್ಟು ಈ ಥರ ಉಂಡೆ ಮಾಡಿ ಇದರೊಳಗಡೆ ಹಾಕಬೇಕು ಫ್ರೆಂಡ್ಸ್. ಈಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಅಲ್ಲಿ ವಡೆ ಹಾಕೋಕ್ಕೆ ಇಡ್ಲಿ ಪಾತ್ರೆಯಲ್ಲಿ ನಾನು ಇಟ್ಟಿದ್ದೀನಿ ಫ್ರೆಂಡ್ಸ್. ಇದು ಗ್ರೈಂಡ್ ಮಾಡೋಕ್ಕೆ ಏನೇನಂದರೆ, ಕಾಯಿ ತುರಿ, ಈರುಳ್ಳಿ 2, ಟೊಮೆಟೊ 2, ಬೆಳ್ಳುಳ್ಳಿ ಸುಲ್ಕೊಂಡು 1 ಗಡ್ಡೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗಿದು ಜೀರಿಗೆ, ಸಾಸಿವೆ, ಲಾಸ್ಟಲ್ಲಿ ಕೊತ್ತಂಬರಿ ಹಾಕಬೇಕು. ಧನಿಯಾ, ಗರಂ ಮಸಾಲ, ಸಾಂಬಾರು ಪೌಡರು, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ನೋಡಿ, ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನುಣ್ಣಗೆ ಪೇಸ್ಟ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋಣ ಬನ್ನಿ. ಒಂಚೂರು ಎಣ್ಣೆ, ಸಾಸಿವೆ ಹಾಕ್ತಾಯಿದ್ದೀನಿ, ಚಿಟಪಟ ಅಂತ ಇದೆ. ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ವಾ, ಅದನ್ನು ಈ ಕಡಾಯಿಗೆ ಹಾಕ್ತಾಯಿದ್ದೀನಿ ನೋಡಿ. ಇದೀಗ ಹಸಿ ಸ್ಮೆಲ್ ಹೋಗೋ ತನಕ ನಾವು ಈ ಥರ ಬಾಡಿಸ್ತಾ ಇರಬೇಕು ಫ್ರೆಂಡ್ಸ್. ಬೇಕಿದ್ರೆ ಕರಿ ಲೀವ್ಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್, ನಾನು ಹಾಕಲಿಲ್ಲ. ನಿಮ್ಮ ಮನೇಲಿ ನೀವು ಹಾಕ್ಕೊಳ್ಳಿ. ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೀನಿ ಒಂದು ಪ್ಲೇಟ್ನ. ಅದು ಹಸಿ ಸ್ಮೆಲ್ ಹೋಗೋ ಗಂಟ ನಾವು ನೀರು ಹಾಕಬಾರ್ದು. ಇದೇನು ಅಷ್ಟು ಕಷ್ಟ ಅನಿಸಲ್ಲ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ.
ಇದು ತುಂಬ ಟೇಸ್ಟ್ ಆಗಿರುತ್ತೆ. ಇದು ಹೆಂಗೆ ಕಲಿತೆ ಅಂದರೆ, ಒಬ್ರು ಇದೇ ಥರ ಗಾರ್ಮೆಂಟ್ಸಲ್ಲಿ ನಾನು ಕೆಲಸ ಮಾಡೋವಾಗ ವಡೆ ಸಾರು ತಿಂದೆ ಅಂತ ಲಂಚ್ ಟೈಮಲ್ಲಿ ಹೇಳ್ತಾಯಿದ್ರು. ಇದು ಹೇಗೆ ಮಾಡ್ತಾರಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಅವು ತಿಳ್ಕೊಂಡು ನಾನು ಒಂದು ಸಲ ಟ್ರೈ ಮಾಡಿದೆ. ತುಂಬ ಟೇಸ್ಟ್ ಅನ್ನಿಸ್ತು ನನಗೂ. ಆಗ್ಲಿಂದ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಮಾಡಿದ್ರಿ ಅಂದ್ಬಿಟ್ಟು. ಇದು ಆಗಾಗ ಓಪನ್ ಮಾಡಿ ನಾವು ನೋಡ್ತಾ ಇರಬೇಕು. ಒಂಥರ ಹೆಂಗೆ ಹಸಿ ವಾಸನೆ ಹೋಗೋ ತನಕ ಅದು ಕ್ಲೋಸ್ ಮಾಡಿ ಇರಬೇಕು. ಇಡ್ಲಿ ಪಾತ್ರೆಯಲ್ಲಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಉಂಡೆ ಮಾಡಿ ಇಟ್ಟಿದ್ರಲ್ವಾ, ಅದು ಕಲರ್ ಚೇಂಜ್ ಆದಮೇಲೆ ಒಂಥರ ಬ್ರೌನ್ ಕಲರ್ ಬರುತ್ತೆ. ಅದಾದಮೇಲೆ ನಾನು ಹೇಳ್ತೀನಿ ಫ್ರೆಂಡ್ಸ್. ಈಗ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ತೆಳ್ಳಗೆ ಅನಿಸುತ್ತೆ. ಅದು ಉಂಡೆ ಮಾಡಿ ಇಟ್ಕೊಂಡಿರೋದು ಇದಕ್ಕೆ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಗುತ್ತೆ. ಕುದೀತಾ ಏನಾಗುತ್ತೆ, ಗಟ್ಟಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಒಂದು ಕುದಿ ಬರೋ ಗಂಟ ಪ್ಲೇಟ್ನ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುದಿ ಬರಬೇಕು ನೋಡಿ. ಈ ಥರ ಇರುತ್ತೆ. ಕಲರ್ ಚೇಂಜ್ ಆಗಿದ್ದಾದಮೇಲೆ ಇದಾಕಾದ್ಮೇಲೆ ಕಳಿಸ್ಬಾರ್ದು. ಇದರಲ್ಲೇ ಇಲ್ಲಾಂದರೆ ಒಡೆದೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಕೊತ್ತಂಬರಿ ಇವಾಗ ಹಾಕ್ತಾಯಿದ್ದೀನಿ ಕೊನೆಯದಾಗಿ. ಈ ರೀತಿ ಅದು ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಕೊನೆಯದಾಗಿ ರೆಡಿಯಾಗಿದೆ. ನಾನು ತಿಂದು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ನೀವು ಮನೇಲಿ ಮಾಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಮಾಡಿದ್ದೀರಂತ ನನಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಕಷ್ಟ ಏನಿಲ್ಲ, ಈಸಿನೇ. ಕೆಲವರು ಎಣ್ಣೆದಲ್ಲಿ ಹಾಕಿ ತಿನ್ನೋದಕ್ಕಿಂತ ಅಯ್ಯೋ ಯಾರಪ್ಪ ಆಯಿಲ್ ಐಟಮ್ ತಿನ್ನೋದು ಅಂತಾರೆ. ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ಮಾಡಿಬಿಟ್ಟು ಸಾಂಬಾರ್ಗೆ ಹಾಕಿ ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಮನೇಲಿ ಟ್ರೈ ಮಾಡಿ. ಇದು ಸಾಂಬಾರು ಚಪಾತಿಗೆ, ಮುದ್ದೆಗೆ, ಇಲ್ಲಾಂದರೆ ರೈಸ್ಗೆ ಏನರಲ್ಲಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾಳೆ ಇನ್ನೊಂದು ಹೊಸ ವಿಡಿಯೋ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್. ಸಪೋರ್ಟ್ ಮಾಡಿ.